ಫ್ರೆಂಡ್ಸ್, ನಾವು ಏನು ಊಟ ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಇವತ್ತು ಅತ್ತೆ ಅವರು ಕಬ್ಬಿನಿಂದ ಒಂದು ಅಡುಗೆನ ಮಾಡಿದ್ದಾರೆ. ಈಗ ಸ್ವಲ್ಪ ಆಲೆಮನೆ ಸೀಸನ್ ಅಲ್ವಾ, ಕಬ್ಬು ಈ ಟೈಮ್ನಲ್ಲಿ ಚೆನ್ನಾಗಿ ಬೆಳೆದಿರುತ್ತೆ. ಕಬ್ಬೆಲ್ಲ ಕಡೆಗೂ ನಾರ್ಮಲ್ ಆಗಿ ನಮಗೆ ಸಿಗ್ತಾ ಇರುತ್ತೆ. ಸೊ ಅದರಿಂದ ಒಂದು ಬೆಸ್ಟ್ ಅಡುಗೆನ ಮಾಡಿದ್ದಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಆ ವಿಡಿಯೋನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿಕೊಂಡು ಪರ್ಫೆಕ್ಟ್ ಆಗಿರುವಂತಹ ಈ ಕಬ್ಬಿನ ಅಡುಗೆನ ನೀವು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹಾಗಾದರೆ ಈಗ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಅಲ್ವಾ. ಈಗ ನೋಡಿ, ಈಗ ಕಬ್ಬಿನ ಸೀಸನ್ ಅಲ್ವಾ, ಇದರಿಂದ ಒಂದು ಅಡಿಗೆ ಮಾಡಿ ತೋರಿಸ್ತೇನೆ. ಹೇಗೆ ಮಾಡೋದೊಳಗೆ ತೋರಿಸ್ತೇನೆ, ನೋಡ್ತಾ ಇರಿ. ಫಸ್ಟ್ ಅದು ಸಿಪ್ಪೆ ಎಲ್ಲ ತೆಕ್ಕೊಳ್ಬೇಕಲ್ವಾ? ಫಸ್ಟ್ ಇದನ್ನ ಹೀಗೆ ಮಾಡಿ ತೆಕ್ಕೊಳ್ಬೇಕು. ಸ್ವಲ್ಪ ಗಟ್ಟಿ ಇರುತ್ತೆ ಅದು, ಮತ್ತೆ ಗಟ್ಟಿ ಇರುತ್ತೆ. ಈಗ ನೋಡಿ, 4 ಸೀಳ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನ. ಈಗ ಇದನ್ನ ಸಿಪ್ಪೆ ತೆಗೆಯೋದು ಹೇಗೆ ತೋರಿಸ್ತೇನೆ ನೋಡಿ. ಗಣ್ಣಿನ ಕಡೆ ಕಟ್ ಮಾಡ್ಕೊಂಡು, ಅಂದ್ರೆ ಇಲ್ಲೂ ನೋಡಿ, ಇದು ಗಣ್ಣು ಇರ್ತಿದೆಯಲ್ಲ, ಹೌದು, ಇದನ್ನ ಹಾಕಬಾರ್ದು. ಆ ಕಡೆ ಈ ಕಡೆ ಈಗ ಒಂದ್ ಸ್ವಲ್ಪ ಕಟ್ ಮಾಡ್ಕೊಂಡು ಹಿಂಗ್ ಮಾಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಸುಲಭವಾಗಿ ತೆಗಿಬಹುದು. ಇಲ್ಲಾಂದ್ರೆ ನಮ್ಗೆ ಅದು ಸಿಪ್ಪೆ ತೆಗೆಯೋದಕ್ಕೆ ಗಟ್ಟಿ ಇರುತ್ತೆ ಅಲ್ವಾ. ನೋಡಿ ಹೇಗೆ ಬರುತ್ತೆ ನೋಡಿ, ಹಿಂಗ್ ಮಾಡ್ಬಿಟ್ರೆ ನೀವು ಮಕ್ಕಳಿಗೆ ತಿನ್ನೋದಕ್ಕೂ ಕೊಡ್ಬೋದು. ಈ ತರ ಮಾಡ್ಕೊಂಡ್ರೆ ಮಕ್ಕಳಿಗೆ ತಿನ್ಲಿಕ್ಕೂ ನಾವು ಇದೇ ತರ ಗಣ್ಣಿಂದ ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಡು, ಸಿಪ್ಪೆ ಹಾಗೆ ಇರ್ಲಿ, ಇದೆ ಹಿಂಗೆ ಎಳೆದು ಬಿಟ್ರೆ ಬರುತ್ತೆ ನೋಡಿ. ಹೀಗೆ ಇಲ್ಲೊಂಚೂರು ಕಟ್ ಮಾಡ್ಕೊಂಡು ಹೀಗೆ ತೆಗೆದು ಬಿಟ್ರೆ ಇದು ಬರುತ್ತೆ. ಇದು ಸಿಪ್ಪೆ ತೆಗೆದು ಹಾಕಿದ್ರೆ ಆಯ್ತು. ನೋಡಿ, ಕಬ್ಬು ಕಟ್ ಮಾಡ್ಕೊಳ್ಳುವಂತ ಒಂದು ಸುಲಭ ವಿಧಾನ. ನಾವು ಮಕ್ಕಳಿಗೆಲ್ಲ ಹೀಗೆ ಮಾಡ್ಕೊಡ್ತಿದ್ವಿ. ಹೀಗೆ ಅವರಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಕಬ್ಬು ಇಷ್ಟ ಅಲ್ವಾ, ಅದನ್ನೆಲ್ಲ ಹೀಗೆ ಸಿಪ್ಪೆ ತೆಗೆದು. ನಮ್ ಚಾಕುದಲ್ಲೆಲ್ಲ ತೆಗೆಯೋದು ಕಷ್ಟ, ಇದು ಕಬ್ಬಿನ ಸಿಪ್ಪೆ. ಅದೇ ಈ ಕೈಯೆಲ್ಲ ಬರ್ತಿದೆ ನೋಡಿ. ಇಷ್ಟು ಕಟ್ ಮಾಡ್ಕೊಂಡ್ ಬಿಟ್ರೆ ಕೈಯಲ್ಲೇ ಸುಲಭವಾಗಿ ತೆಗಿಲಿಕ್ಕೆ ಬರ್ತಿದೆ ನೋಡಿ. ಕಬ್ಬು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೇನೆ. ಈಗ ಮುಂದೆ ಏನ್ ಮಾಡೋದೋಳು ಹೇಳ್ತೇನೆ ನೋಡಿ. ಒಂದು ಪಾತ್ರದಲ್ಲಿ ಸ್ವಲ್ಪ ನೀರು ಹಾಕೊಳ್ಬೇಕು, ಸಾಕಿಷ್ಟೇ. ಇದಕ್ಕೆ ಈ ಕಬ್ಬಿನ ಹೋಳು ಹಾಕಿ ಬೇಯಿಸ್ಕೊಳ್ಬೇಕು. ಅದನ್ನೀಗ ಉಪ್ಪು ಬೆಲ್ಲ ಹಾಕಿ ಬೇಯಿಸ್ಕೊಳ್ಬೇಕು. ಈಗ ಸ್ಟವ್ ಆನ್ ಮಾಡ್ಕೊಳ್ತೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮಾಡ್ತೀರಿ, ಅಷ್ಟಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ಸಿಹಿ ನಿಮ್ಗೆ ಹೇಗ್ ಬೇಕು, ಸಿಹಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಬಹುದು. ತುಂಬಾ ಸಿಹಿ ಬೇಡ, ಸ್ವಲ್ಪ ಸಪ್ಪೆ ಇರ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಆಯ್ತು. ಚೆನ್ನಾಗಿ ಸಿಹಿ ಬೇಕು ಅಂದ್ರೆ ಜಾಸ್ತಿ ಬೆಲ್ಲ ಹಾಕಿದ್ರೆ ಆಯ್ತು. ಇದನ್ನು ಬೇಯಿಸ್ಕೊಳ್ಬೇಕಲ್ವಾ? ಬೇಯಿಸೋದು ಅಂದ್ರೆ ಅದೇ ತುಂಬಾ ಸಾಫ್ಟ್ ಏನೂ ಆಗಲ್ಲ ಅಲ್ವಾ? ಇಲ್ಲ, ಅದು ಸಾಫ್ಟ್ ಆಗೋದಿಲ್ಲ, ಅದು ಹೀರ್ಕೊಳ್ಳುತ್ತೆ. ಉಪ್ಪು ಬೆಲ್ಲ ಎಲ್ಲ ಹೀರ್ಕೊಳ್ಳುತ್ತೆ ಇದು. ಇದು ಈಗ ಕುದೀತಾ ಇದೆ. ಕುದಿಯ ತಕ್ಕ ನಾವು ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳುವ. ನೋಡಿ, ಒಂದು ಹಸಿಮೆಣಸು ಹಾಕಿದ್ದೇನೆ, ಸ್ವಲ್ಪ ಕಾಯಿ ತುರಿ, ಸಾಕು ಕಾಯಿ ತುರಿ. ಸಿಕ್ಕೀಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಬೇಕು, ಜೀರಿಗೆ ಒಂದು ಸ್ವಲ್ಪ, ಸಾಸಿವೆ ಇಷ್ಟು ಹಾಕಬೇಕು, ಅರಿಶಿಣ ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಡ್ತೇನೆ. ಈಗ ಇದನ್ನು ರುಬ್ಕೊಳ್ಳೋದಲ್ವಾ? ಹೌದು, ಇದನ್ನ ಈಗ ರುಬ್ಕೊಳ್ಬೇಕು. ಇದು ನೋಡಿ, ಈಗ ಹೇಗೆ ಕುದೀತಾ ಇದೆ. ಕಬ್ಬಿನ ಹೋಳನ್ನು ಉಪ್ಪು ಬೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಈಗ ಇದಕ್ಕೆ ಮಸಾಲ ಹಾಕೊಳ್ಳೋದ, ಈಗ ರುಬ್ಕೊಂಡು ಮಸಾಲ ಹಾಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಪುನಃ ಒಂದ್ಸರಿ ಕುದಿಸ್ಬೇಕಲ್ವಾ? ಹೌದು, ಕುದಿಸ್ಬೇಕು. ಒಳ್ಳೆ ಆಲೆಮನೆ ಸ್ಮೆಲ್ ಬರ್ತಾ ಇದೆ. ಕಬ್ಬಿನ ಹಾಲು ಇದು ಮಾಡ್ತಾ ಇರೋದಲ್ವಾ, ಕಬ್ಬನ್ನ ಬಾಯ್ಲ್ ಮಾಡ್ತಾ ಇರೋದು. ಒಳ್ಳೆ ಘಮ ಘಮ ಪರಿಮಳ. ಈಗ ನೋಡಿ, ಇದನ್ನ ಈ ಕಡೆಗೆ ಇಟ್ಕೊಳ್ತೇನೆ. ಇದಕ್ಕೊಂದು ಒಗ್ಗರಣೆ ಮಾಡಬೇಕು ಈಗ. ಮತ್ತು ಫ್ರೆಂಡ್ಸ್, ಈಗಾಗಲೇ ನಾನು ಅತ್ತೆ ಮಾಡುವಂತಹ ಸುಮಾರಷ್ಟು ರೀತಿಯ ರೆಸಿಪಿಗಳನ್ನು ತೋರಿಸ್ಕೊಟ್ಟಿದ್ದೀನಿ. ಅತ್ತೆ ಮಾಡುವಂತಹ ಕೈ ಅನ್ನ,
ಮತ್ತು ಈ ಚಳಿಗೆ ಎಲ್ಲ ಮಾಡುವಂತಹ ಒಂದು ಬೆಸ್ಟ್ ಕಷಾಯ, ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಕಷಾಯ, ಹಾಗೆ ಅತ್ತೆ ಮಾಡುವಂತಹ ಒಂದು ಮರ್ಗೆ ಗೊಜ್ಜು, ಬಹಳಷ್ಟು ಹಿಂದಿನ ಕಾಲದಿಂದ ಮಾಡ್ತಾ ಬಂದಿರುವಂತಹ ಒಂದು ಗೊಜ್ಜು, ಹಾಗೆ ಚಳಿಗಾಲಕ್ಕೆ ಟಾನಿಕ್ ಉಂಡೆ ಅತ್ತೆ ಮಾಡುವಂಥದ್ದು, ಹಾಗೆ ಅತ್ತೆ ಮಾಡುವಂತಹ ಪಂಚ್ ಕಜ್ಜಾಯ, ಹೀಗೆ ಸುಮಾರಷ್ಟು ರೀತಿಯ ರೆಸಿಪಿಗಳನ್ನೆಲ್ಲ ನಾನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಅದೆಲ್ಲದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಹಾಗೆ ಅತ್ತೆ ಮಾಡುವಂತಹ ಕಳಲೆ ಸಾಂಬಾರು, ಕಳಲೆ ಪಲ್ಯ ಎಲ್ಲದನ್ನೂ ಹಾಕಿದ್ದೀನಿ. ಅತ್ತೆ ಅಡುಗೆ ನೋಡಬೇಕು ಅಂತ ಆದರೆ ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಹಾಕಬೇಕು ಒಗ್ಗರಣೆಗೆ. ಹಾಂ, ಎಣ್ಣೆ ಬಿಸಿಯಾಗಿದೆ. ಹಾಂ, ಇದಕ್ಕೆ 2 ಒಣಮೆಣಸಿನ ಚೂರು, ಹಾಂ, ಸಾಸಿವೆ ಕಾಳು, ಹಾಂ, ಎಷ್ಟು ಒಂದು ಅರ್ಧ ಚಮಚನ, ಅರ್ಧ ಚಮಚ, ಹಾಂ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಂ, ಇದಿಷ್ಟು ಹಾಕಿ ಅದನ್ನೇ ಮಾಡಿ ಚೆನ್ನಾಗಿ ಒಗ್ಗರಣೆ ಕೆಟ್ಟಿಬಿಟ್ಟಿದ ಕೂಡಲೇ ಅದು ಹಾಕಿದ್ರೆ ಆಯ್ತು. ಹಿಂಗೆಲ್ಲ ಇದು ಬೇಡ ಅಲ್ವಾ? ಬೇಡ ಬೇಡ, ಏನು ಅದಕ್ಕೆ ಕೊತ್ತಂಬರಿ ಇದೆಲ್ಲ ಹಾಕಿದ್ದೇವಲ್ಲ. ಹಾಂ, ಹಾಂ, ಈಗ ನೋಡಿ ಒಗ್ಗರಣೆ ಹಾಕ್ತಾ ಇದ್ದೇನೆ ಇದಕ್ಕೆ. ಹಾಂ, ವಾವ್, ಒಳ್ಳೆ ಗುಂಗುಡಿತಾ ಇದೆ. ಈಗ ನೋಡಿ ಇದಕ್ಕೆ ಬೆಣ್ಣೆ ತೆಗೆದು ಮಜ್ಜಿಗೆ ಹಾಕ್ತಾ ಇದ್ದೇನೆ. ಬೆಣ್ಣೆನೂ ಇದರಲ್ಲೇ ಇದೆ. ಸ್ವಲ್ಪ ಒಂದು ಅರ್ಧ ಕಪ್ ಆಗುವಷ್ಟು ಮಜ್ಜಿಗೆ ಹಾಕ್ಕೊಂಡ್ರೆ ಆಯ್ತಲ್ಲ, ಕಡದ ಮಜ್ಜಿಗೆ. ಕಡದ ಮಜ್ಜಿಗೆ ರೆಡಿ. ಈಗ ನೋಡಿ ಒಂದು ಬೆಸ್ಟ್ ಘಮ ಘಮ ಕಬ್ಬಿನ ಹೋಳ್ಪೊಳ್ದಿಯ ರೆಡಿ ಆಯ್ತು. ಇದೆಲ್ಲ ನಾವೆಲ್ಲ ಚಿಕ್ಕವರು ಇರುವಾಗ ನಮ್ಮ ಅಮ್ಮ ನಮ್ಮ ಅಜ್ಜಿ ಇದನ್ನೆಲ್ಲ ಮಾಡ್ತಿದ್ರು. ಅದಕ್ಕೆ ಈಗ ಎಲ್ಲ ಕಡೆಗೂ ಕಬ್ಬಂತೂ ಸಿಗ್ತಿದೆಯಲ್ಲ. ಹೌದು, ಕಬ್ಬಿನ ಸೀಸನ್ ಆಗಿದ್ರಿಂದ ಮಾಡ್ಕೊಳ್ಬಹುದು ಎಲ್ಲರೂ ಇದನ್ನ. ಅದೇ ಕಬ್ಬು ತಂದ್ಕೊಂಡು ಎಲ್ಲ ಮಾಡ್ಕೊಳ್ಬಹುದು. ಮಕ್ಕಳಿಗೂ ಅದನ್ನ ಹೋಳು ತೆಗೆದು ಕೊಟ್ರೆ ತುಂಬಾ ಖುಷಿಯಿಂದ ತಿಂತಾರೆ. ಒಳ್ಳೆ ಚೀಪ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ? ಹೌದು. ನೋಡಿ, ಪಳದ್ಯದಲ್ಲಿ ಇರುವಂತಹ ಈ ಕಬ್ಬಿನ ಹೋಳು ಜಕ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಫುಲ್ ಜ್ಯೂಸಿ ಆಗಿದೆ. ಹೌದು, ಬೆಲ್ಲ ಇದರಲ್ಲಿ ಕುದೀತಿದೆಯಲ್ಲ, ಚೆನ್ನಾಗಾಗ್ತಿದೆ. ಇದು ಒಳ್ಳೆ ಸಕ್ಕತ್ ಟೇಸ್ಟಿ ಆಗಿದೆ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತಿದೆ ನೋಡಿ ಇದ್ರ ಮಾಡಿದ್ರೆ. ನೀವು ಒಂದ್ಸರಿ ಮಾಡಿ ನೋಡಿ, ಮತ್ತೆ ಕಮೆಂಟ್ ಮಾಡಿ ಹೇಗ್ ಬಂದಿತ್ತು ಹೇಳೋದನ್ನ. ಬಾರಿ ಮಸ್ತ್. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ಒಂದು ಬೆಸ್ಟ್ ಕಬ್ಬಿನ ಭೋಜನ ಮಾಡಿದ್ದಾರೆ ಅತ್ತೆಯವರು. ತುಂಬಾನೇ ಚೆನ್ನಾಗಾಗುತ್ತೆ. ಖಂಡಿತ ನೀವು ಒಮ್ಮೆ ಮಾಡಿ ನೋಡಿ. ಇದು ಅನ್ನದ ಜೊತೆ ಹಾಕೊಂಡು ಊಟ ಮಾಡೋದಕ್ಕೆ ಸಖತ್ತಾಗಿರುತ್ತೆ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.